ಮೊದಲನೇದಾಗಿ ತಾವು ಲೈಫನ್ನು ಏನಂತ ನೋಡೋಕ್ಕೆ ಶುರು ಮಾಡಿದ್ರಿ ಸರ್? ನನ್ನ ಲೈಫ್ ಒಂದು ಅದ್ಭುತ. ಸುಮ್ಮನೆ ಗೊಣಗೋದು ಬೇಡ. ಊರಲ್ಲಿ ಕಸದ ಗುಂಡಿನೂ ಇದೆ, ಗುಲಾಬಿ ತೋಟನೂ ಇದೆ. ಯಾಕೆ ಕಸದ ಗುಂಡಿ ಪಕ್ಕ ನಿಂತು ಕುಳಕ್ಕೆ ನಾರ್ತದೆ ಅಂತೀರಿ? ಎದ್ದು ಹೋಗ್ರಿ, ಗುಲಾಬಿ ತೋಟ ಇದೆ, ಎರಡೂ ಇದ್ದಾವೆ. ಆಯ್ಕೆ ನಿಮ್ಮದು. ಸೊ ಇವತ್ತಿನ ಜೆನ್ಜಿ ಅಂತ ಏನು ಕರೀತಾರೆ, ಇವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ನಾವು ಜೀವನ ಹೇಗಿರ್ಬೇಕಂತ ಆಯ್ಕೆ ಮಾಡ್ಕೊಳ್ಳೋ ಒಂದು ವಿಚಾರ ಅಂತ ಬಂದಾಗ ಯುವ ಪೀಳಿಗೆಗೆ 20ರ ಹರೆಯದಲ್ಲಿರೋರಿಗೆ ತಮ್ಮ ಕಿವಿ ಮಾತೇನು? ಬಹಳ ಸುಲಭ. ನೀವು 20 ಆಗಲಿ 30 ಆಗಲಿ 40 ಆಗಲಿ ನಿಮ್ಮ ಜೀವನಕ್ಕೊಂದು ಗುರಿ ಅಂತ ಇಟ್ಕೋಬೇಕು. ಗುರಿ ಇಲ್ಲದಿದ್ರೆ ಜೀವನನೇ ಇಲ್ಲ. ನಾನು ಬಸ್ ಸ್ಟ್ಯಾಂಡಿಗೆ ಹೋದಾಗ ಎಲ್ಲಿಗೆ ಹೋಗ್ತೀರಿ ಅಂತ ಕೇಳ್ತಾರೆ. ಎಲ್ಲಿಗೂ ಹೋಗ್ತೀನಿ ಅಂದ್ರೆ ಎಲ್ಲೂ ಹೋಗ್ತೀನಿ. ನಾನು ಎಲ್ಲಿಗೆ ಹೋಗೋ ಮೇಲೆ ತೀರ್ಮಾನ ಮಾಡ್ಕೋಬೇಕು. ನಾನು ಮಾಡ್ಕೊಂಡು ಕಣ್ಣು ಮುಂದೆ ಇರಬೇಕು, ಕಣ್ಣು ತೆಗಿಬಾರ್ದು. ಅದ್ರ ಮೇಲಿಂದ ಸತತ ಪ್ರಯತ್ನ ಮಾಡಬೇಕು. ಅ ಗುಡ್ ಟೀಚರ್ ಎಕ್ಸ್ಪ್ಲೇನ್ಸ್, ಅ ಗ್ರೇಟ್ ಟೀಚರ್ ಇಗ್ನೈಟ್ಸ್ ಅಂತ ಒಂದು ಮಾತಿದೆ. ಇವತ್ತು ಗೊತ್ತಿಲ್ಲ ಯಾವ ರೀತಿ ಒಂದು ಶೋನ ಶುರು ಮಾಡಬೇಕಂತ. ಇದು ನನಸ, ಇದು ಅತಿಶಯೋಕ್ತಿ ಅಂತ ಅನಿಸಿದ್ರೂ ನಿಮ್ಮಲ್ಲಿರುವಂಥ ಸಾಕಷ್ಟು ಜನ ನಾಮಿನೇಟ್ ಮಾಡಿದಂಥ ಒಂದು ಹೆಸರು, ಹಾಗೆ ನಮ್ಮ ಇಡೀ ಕರ್ನಾಟಕ, ಹಾಗೆ ಭಾರತ, ಹಾಗೂ ಇವತ್ತಿನ ಈ ಇಡೀ ಪ್ರಪಂಚ ತಿರುಗಿ ನೋಡುವಂಥ ಒಂದು ಹೆಸರು, ಅದು ಒನ್ ಆ್ಯಂಡ್ ಓನ್ಲಿ ನಮ್ಮ ಡಾಕ್ಟರ್ ಗುರುರಾಜ್ ಕರ್ಜಗಿ ಸರ್. ಮೊದಲನೇದಾಗಿ ಜಸ್ಟ್ ಕ್ಯೂರಿಯಸ್ ಕನ್ನಡಗೆ ತಾವು ಬಂದಿದ್ದು ಖಂಡಿತ ನಮ್ಮ ಸೌಭಾಗ್ಯ. ನಿಮ್ಮಂತಹ ಒಂದು ವ್ಯಕ್ತಿತ್ವನ ಇಷ್ಟು ಒಂದು ಹತ್ತಿರದಿಂದ ನೋಡೋಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಮೊದಲನೇದಾಗಿ ಜಸ್ಟ್ ಕ್ಯೂರಿಯಸ್ಗೆ ಸ್ವಾಗತ. ವಾಟ್ಸಪ್ ಸಹ, ಹೌ ಆರ್ ಯು, ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀನಿ. ನೀವು ಹೇಳೋದು ನೋಡಿದಾಗ ನಾನು ಇನ್ನೂ ಕುಳ್ಳಗಾಗ್ತಾ ಇದ್ದೆ. ಯಾಕಂದರೆ ಯಾರಾದರೂ ಹೊಗಳಿದ್ದು ತುಂಬ ಮುಜುಗರ ಆಗಿಬಿಡುತ್ತೆ. ನಾನು ಇನ್ನೂ ಫುಲ್ ಹೇಳೇ ಇಲ್ಲ ಸರ್, ಇಷ್ಟು 4 ಶೀಟ್ಸ್ಗಳಿದೆ. ಬಟ್ ನಮ್ದು ಇದೊಂಥರ ಬಹಳ ಹರಟೆ ಒಂದು ವಾತಾವರಣ ಇರೋದ್ರಿಂದಾಗಿ ಪಟ್ಟಿ ಇಷ್ಟುದ್ದ ಆಗದೆ ನಿಮ್ಮ ಅನುಭವಗಳ ಪಟ್ಟಿಯೇ ನಮಗೆ ಒಂದು ಜ್ಞಾನಾರ್ಜನೆ ಆಗಲಿ ಅಂತ. ನನಗೊಂದು ಸಿಂಪಲ್ ಥಿಯರಿ ಇದೆ. ಭಾಳ ದಿವಸ ಬದುಕಿದ್ರೆ ಬಯೋಡೇಟಾ ಉದ್ದ ಆಗುತ್ತೆ ಅಂತ. ಏನಾದರೂ ಆಗ್ತಾ ಇರುತ್ತಲ್ಲ ಹಾಗೆ. ಮೊದಲನೇದಾಗಿ ತಾವು ಲೈಫನ್ನು ಏನಂತ ನೋಡೋಕ್ಕೆ ಶುರು ಮಾಡಿದ್ರಿ ಸರ್? ನನ್ನ ಲೈಫ್ ಒಂದು ಅದ್ಭುತ. ಸುಮ್ಮನೆ ಗೊಣಗೋದು ಬೇಡ, ತುಂಬ ಚೆನ್ನಾಗಿರುತ್ತೆ. ಲೈಫ್ ಈಸ್ ಬ್ಯೂಟಿಫುಲ್. ಯಾಕೆ? ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್. ಆ ಬ್ಯೂಟಿ ನನಗೆ ಕಾಣದೆ ಹೋದರೆ ನನ್ನ ಕಣ್ಣಿನ ಪ್ರಾಬ್ಲಮ್, ಅದು ಜಗತ್ತಿನ ಪ್ರಾಬ್ಲಮ್ ಅಲ್ಲ. ಜಗತ್ತು ತುಂಬ ಸುಂದರ ಆಗಿದೆ. ಏನೇನು ಆರಿಸ್ಕೋತೀರೋ ಅದನ್ನು ನೋಡ್ತೀರಿ ನೀವು. ಯು ಗೆಟ್ ವಾಟ್ ಯು ಚೂಸ್. ನನಗೆ ಜೀವನದಲ್ಲಿ ಯಾವುದೂ ಕೆಟ್ಟದ್ದು ಅನಿಸೇ ಇಲ್ಲ. ಅದ್ಭುತ ಅನಿಸಿತು. ಹೇಗೆ? ದುಃಖ ಇಲ್ಲ ಅಂತಲ್ಲ, ನೋವಿಲ್ಲ ಅಂತಲ್ಲ, ಇದೆ. ಅದರಲ್ಲೇ ಕೊರಗೋದು ಬೇಡ. ಜೀವನ ಒಂದು ಸಂಭ್ರಮ, ಕೊರಗಲ್ಲ. ಕೊನೆವರೆಗೂ ಸಂಭ್ರಮದಲ್ಲೇ ಇರಬೇಕು. ಇರೋದು ಹೇಗೆ ಸರ್? ಭಾಳ ಸುಲಭ. ಊರಲ್ಲಿ ಕಸದ ಗುಂಡಿನೂ ಇದೆ, ಗುಲಾಬಿ ತೋಟನೂ ಇದೆ. ಯಾಕೆ ಕಸದ ಗುಂಡಿ ಪಕ್ಕ ನಿಂತು ಕುಳಕ್ಕೆ ನಾರ್ತದೆ ಅಂತೀರಿ? ಎದ್ದು ಹೋಗ್ರಿ, ಗುಲಾಬಿ ತೋಟ ಇದೆ, ಎರಡೂ ಇದ್ದಾವೆ. ಆಯ್ಕೆ ನಿಮ್ಮದು. ಸೊ ಇವತ್ತಿನ ಜೆನ್ಜಿ ಅಂತ ಏನು ಕರೀತಾರೆ, ಇವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಕಾಲ ಬೇರೆ. ನಾನು 84ರಲ್ಲಿ ಹುಟ್ಟಿದ್ದು. ಆವಾಗ ಇಷ್ಟೆಲ್ಲ ಪ್ರಪಂಚ, ಇವತ್ತಿನ ಸೋಷಲ್ ಮೀಡಿಯಾ ಥರದ್ದು, ಮತ್ತು ಇಂಟರ್ನೆಟ್ ಬರೋಕ್ಕೂ ಮುಂಚೆ ಗುರುಗಳು, ಅಪ್ಪ ಅಮ್ಮ, ಸಂಸ್ಕಾರ, ಇಲ್ಲೇ ಎಲ್ಲ ವಿಚಾರಗಳು ಗೊತ್ತಾಗ್ತಾ ಇದ್ದಿದ್ದು. ಬಟ್ ಇವತ್ತು ಎಲ್ಲರಿಗೂ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಇವತ್ತಿನ ಪ್ರಪಂಚದಲ್ಲಿ ನಾವು ಜೀವನ ಹೇಗಿರಬೇಕಂತ ಆಯ್ಕೆ ಮಾಡ್ಕೊಳ್ಳೋ ಒಂದು ವಿಚಾರ ಅಂತ ಬಂದಾಗ ಯುವ ಪೀಳಿಗೆಗೆ 20ರ ಹರೆಯದಲ್ಲಿರೋರಿಗೆ ತಮ್ಮ ಕಿವಿ ಮಾತೇನು? ಬಹಳ ಸುಲಭ. ನೀವು 20 ಆಗಲಿ 30 ಆಗಲಿ 40 ಆಗಲಿ ನಿಮ್ಮ ಜೀವನಕ್ಕೊಂದು ಗುರಿ ಅಂತ ಇಟ್ಕೋಬೇಕು. ಗುರಿ ಇಲ್ಲದಿದ್ರೆ ಜೀವನನೇ ಇಲ್ಲ. ನಾನು ಬಸ್ ಸ್ಟ್ಯಾಂಡಿಗೆ ಹೋದಾಗ ಎಲ್ಲಿಗೆ ಹೋಗ್ತೀರಿ ಅಂತ ಕೇಳ್ತಾರೆ. ಎಲ್ಲಿಗೂ ಹೋಗ್ತೀನಿ ಅಂದ್ರೆ ಎಲ್ಲೂ ಹೋಗ್ತೀನಿ. ನಾನು ಎಲ್ಲಿಗೆ ಹೋಗೋ ಮೇಲೆ ತೀರ್ಮಾನ ಮಾಡ್ಕೋಬೇಕು. ನಾನು ಮಾಡ್ಕೊಂಡು ಕಣ್ಣು ಮುಂದೆ ಇರಬೇಕು, ಕಣ್ಣು ತೆಗಿಬಾರ್ದು. ಅದ್ರ ಮೇಲಿಂದ ಸತತ ಪ್ರಯತ್ನ ಮಾಡಬೇಕು. ಯಾವುದೂ ಸುಲಭವಾಗಿ ದಕ್ಕೋಲ್ಲ ಅನ್ನೋದು ಗೊತ್ತಿರಬೇಕು ಹುಡುಗರಿಗೆ. ನನಗೇನು ದುಃಖ ಆಗುತ್ತೆ ಅಂದರೆ, ಬಹುಶಃ ನಾನು ನೋಡೋ ರೀತಿ ಸರಿ ಇದೆಯಲ್ಲೂ ಗೊತ್ತಿಲ್ಲ, ಹುಡುಗರಿಗೆ ಆಳವಾಗಿ ಚಿಂತನೆ ಮಾಡೋಕ್ಕೆ ಟೈಮ್ ಇಲ್ಲ ಈಗ. ಆಳವಾದ ಚಿಂತನೆ ಅಂದರೆ ಸರ್, ಫಾಸ್ಟ್ ಫುಡ್ ಎಲ್ಲ ಬೇಗ ಹಾಕ್ಬಿಟ್ಟು ಕ್ವಿಕ್ ಆಗಬೇಕು. ಯಶಸ್ಸು ಬೇಗ ಬರಬೇಕು, ಎಲ್ಲನೂ ಬೇಗ ಆಗಬೇಕು. ಮತ್ತು ಆಳವಾಗಿ ಚಿಂತೆ ಮಾಡ್ಬೇಕಾದ್ರೆ ಟೈಮ್ ತೊಗೊಳುತ್ತೆ. ಅದು ಅಷ್ಟು ಟೈಮ್ ನಮಗಿಲ್ಲ ಈಗ. ಕ್ವಿಕ್ ಆಗಿಬಿಡ್ಬೇಕು. ನೀವು ನೆನಪಿಟ್ಕೊಳ್ಳೋ ಕಾರಣ ಇಲ್ಲ. ಈಗ ಗೂಗಲ್ಗೆ ಹೋಗ್ಬಿಡು ಪಟ್ ಅಂತ, ಗೂಗಲ್ಗೆ ಹೇಳ್ಬಿಡುತ್ತೆ, ಅದು ಉತ್ತರ ಕೊಡುತ್ತೆ ನಿಮಗದು. ಎ ಐ ಬಂತೀಗ. ನನಗೆ ಅನಿಸುತ್ತೆ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಸೆಳೆತಕ್ಕೆ ಹೋಗ್ತಾ ಇದ್ದೀವಿ. 2 ಇದೆ ನದಿ. ನೋಡಿದಾಗ ನೀವು ಗಂಗಾ ನದಿ ನೋಡ್ಬೇಕು. ನೀವು ಆಳವಾಗಿದೆ, ಮೇಲೆ ನೋಡಿ ನೀರು ಹರಿದಂಗೆ ಕಾಣಿಸೋಲ್ಲ, ಶಾಂತವಾಗಿರುತ್ತೆ. ಸಣ್ಣ ಹಳ್ಳ ಹೋಗಿ ನೋಡಿ ಮಹಾಪೂರ ಬಂದಾಗ ಕೊಚ್ಕೊಂಡು ಹೋಗ್ತಾ ಇರುತ್ತೆ. ಆದರೆ ಭಾಳ ದಿವಸ ಇರಲ್ಲ ಅದು. ಗಂಗಾ ನದಿ ಭಾಳ ದಿವಸ ಇರುತ್ತೆ.
ಮಕ್ಕಳಿಗೆ ಹೇಳಬೇಕಾದದ್ದು ನಾನು, ಯಾವುದು ಬೇಗ ಮುಗಿದು ಹೋಗುತ್ತೋ ಅದು ಪರ್ಮನೆಂಟಾಗಿರೋಲ್ಲ. ಯಾವುದು ಗಟ್ಟಿನೋ ಆಳುವ ಪ್ರಯತ್ನ ಮಾಡಿದಾಗ ಮಾತ್ರ ಮುಟ್ಟುವಂಥದ್ದು. ಜಗತ್ತಲ್ಲಿ ಯಾರೋ ದೊಡ್ಡವರು ನೋಡಿ ಇವತ್ತು, ಅವರೆಲ್ಲ ಪ್ರಯತ್ನ ಮಾಡೇ ದೊಡ್ಡವರಾದದ್ದು, ತಾನಾಗಿ ಆಗಲಿಲ್ಲ ಯಾರಿಗೂ. ಈಗ ಭೀಮಸೇನ್ ಜೋಶಿ ಅವ್ರಿಗೆ ಯಾರೋ ಹೇಳಿದ್ರಂತೆ, ಹೋಗ್ಬಿಟ್ಟು ಮೆಚ್ಕೊಂಬಿಟ್ರು ಭಾಳ ಹಾಡು. ಸರ್ ನಾನು ನಿಮ್ಮಂಗೆ ಹಾಡೋದಕ್ಕೆ 20 ವರ್ಷ ಕೊಡೋಕ್ಕೆ ತಯಾರಿದ್ದೀನಿ ಸರ್ ಅನ್ನಂಥವ್ನು. ಭೀಮಸೇನ್ ಜೋಶಿ ಹೇಳಿದ್ರು ಈಗಾಗಲೇ 60 ಕೊಟ್ಟಿದ್ದೀನಿ ನಾನು ಅಂದರು. ಅಂದರೆ ಯಾವುದೇ ಸಾಧನೆ ಆಗಬೇಕಾದ್ರೆ ಕಷ್ಟಪಟ್ಟು ಮಾಡಬೇಕಾಗತ್ತೆ. ಮಕ್ಕಳಿಗೆ ಹೇಳೋದದು, ಯಾವುದು ಬೇಗ ಬೇಗ ಮಾಡೋಕ್ಕೆ ಹೋಗಬೇಡಿ, ಪ್ರಯತ್ನ ಮಾಡಿ, ಫೋಕಸ್ ಮಾಡಿ, ಒಂದು ಆಳಕ್ಕೆ ಹೋಗಿ, ಆವಾಗ ಏನಾದರೂ ಸಿಕ್ಕಿತು. ಸಮುದ್ರದಲ್ಲಿ ಮೇಲ್ಮೇಲೆ ಈಸಾಡಿದ್ರೆ ಏನು ಸಿಗಲ್ಲ, ಬರೀ ನೊರೆ ಸಿಗುತ್ತೆ. ಸ್ನಾರ್ಕೆಲ್ ಹಾಕ್ಕೊಂಡು ಕೆಳಗಡೆ ಹೋದರೆ ಮುತ್ತು ರತ್ನ ಸಿಗುತ್ತೆ. ನಾನು ಧಾರವಾಡದಲ್ಲಿ ಓದ್ತಾ ಇದ್ದೆ, ಕೆ ಬೋರ್ಡ್ಸ್ ಹೈಸ್ಕೂಲ್ ಅಂತ ಒಂದು ಫೇಮಸ್ ಹೈಸ್ಕೂಲ್. ಅದು ಬುದ್ಧಿವಂತರ ಶಾಲೆ ಅಂತ. ನಾನು ಹೆಂಗೆ ಓದ್ನೋ ಗೊತ್ತಿಲ್ಲ, ಅಲ್ಲಿ ಶಾಲೆಯಲ್ಲಿ ಓದ್ತಿದ್ದೆ. ಓದುವಾಗ ನಾನು, ನಮ್ಮ ತಂದೆ ಸರ್ಕಾರಿ ನೌಕರದಾರ, 2 ವರ್ಷಕ್ಕೊಮ್ಮೆ ಟ್ರಾನ್ಸ್ಫರ್ ಆಗೋದು. ಅದಕ್ಕೆ ಮಕ್ಕಳ ಶಿಕ್ಷಣ ಹೇಗೆ ಮಾಡೋದು ಅಂಥೇಳಿ ಧಾರವಾಡದಲ್ಲಿ ಮನೆ ಮಾಡಿಟ್ಟಿದ್ರು, ಮಾಳಮಡ್ಡಿ ಅಂತ ಒಂದು ಏರಿಯಾ. ಅಜ್ಜ ಅಜ್ಜಿ ನಾನು ನಮ್ಮ ಅಕ್ಕ 4 ಜನ ಅಲ್ಲಿರೋದು. ಅಪ್ಪ ಅಮ್ಮ ತಂಗಿ ಬ್ಯಾಗ್ ಹಿಡ್ಕೊಂಡು ಸುತ್ತಬೇಕು, ಪಾಪ ಊರು ಹೋಗ್ತಿದ್ರು. ನನ್ನ ಅಕ್ಕ ನನಗೆ ತಾಯಿಕೆಯಿಂದ ದೊಡ್ಡವಳು, ಅಮೇಝಿಂಗ್ ಲೇಡಿ ಆಕೆ. SSLCಯಿಂದ MSCವರೆಗೂ ಫಸ್ಟ್ ರ್ಯಾಂಕ್ ಥ್ರೂ ಔಟ್ ಕರಿಯರ್ ಅವರು. ಓಕೆ, ನಮ್ಮಕ್ಕ. ಪ್ರೆಷರ್ ನಿಮ್ಮ ಮೇಲೆ. ಆಮೇಲೆ ಫಸ್ಟ್ BSCಯಿಂದ MSc ಫೈನಲ್ ಇಯರ್ವರೆಗೂ 100% ರಿಸಲ್ಟ್. ಮ್ಯಾಥಮೆಟಿಕ್ಸ್ ಮೇಜರ್, ಮೈನರ್, ಸ್ಟ್ಯಾಟಿಸ್ಟಿಕ್ಸು. 10 ಪ್ರಶ್ನೆ ಕೊಟ್ಟು ಯಾವುದಾದ್ರೂ 6 ಬರೀರಿ ಅಂದರೆ 10 ಬರೆದು ಬರ್ತಿದ್ದೆ, ಆರಿಸ್ಕೊಳ್ಳಿ ನೀವೇ ಅಂತ. ಅದೇ 3 ತಾಸು 10 ಬರೀತಿದ್ದು. ನಾನು ಆಕೆ ಇವತ್ತು ರಿಸಲ್ಟ್ ನೋಡೋಕೆ ಹೋಗಲಿಲ್ಲ, ನಾನೇ ಹೋಗ್ತಿದ್ದೆ. ಆಕೆ ನೋಡ್ಕೊಂಬರ್ತೀನಿ ಸೆಕೆಂಡ್ ಯಾರು ಬಂದಿದ್ದಾರೆ ಅಂತ. ಫಸ್ಟ್ ಹಾಕಿದೆ. ಆಗಿನ ಕಾಲಕ್ಕೆ, ಐ ಆಮ್ ಟಾಕಿಂಗ್ ಆಫ್ 1962, 63, 64, ಆಕೆಗೆ ಭಾರತದಲ್ಲಿ ಅತ್ಯಂತ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಅಂತ ಅವಾರ್ಡ್ ಆಗಿತ್ತು. ನಾಟ್ ಕರ್ನಾಟಕ ಅಲ್ಲ, ಭಾರತದಲ್ಲೇ ಅವಾರ್ಡ್ ಕೊಟ್ಟಿದ್ದು. ಆ ಥರ ಅವಾರ್ಡ್ ಬಂದಿತ್ತು. ಆಕೆ ಹೆಸರು ಸರ್? ಆಕೆ ಲತಾ ಅಂತ ನನ್ನ ಅಕ್ಕ. SSLC ಪರೀಕ್ಷೆಗೆ ಕೂತಿದ್ವಿ. ರಜೆ ಬಂದಾಗೆಲ್ಲ ಅಪ್ಪ ಅಮ್ಮನ ಕಡೆ ಹೋಗ್ಬೇಕು ನಾವು. ನಮ್ಮ ತಂದೆ ಟ್ರಾನ್ಸ್ಫರ್ ಆಗಿ 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 ಕೋಲಾರಕ್ಕೆ ಬಂದಿದ್ರು ಕೆಳಗೆ. ನಾವು ಉತ್ತರದಲ್ಲಿ ಧಾರವಾಡ, ಅಪ್ಪ ಕೋಲಾರದಲ್ಲಿ. ನಾನು ನನ್ನ ಅಕ್ಕ ಹೋದ್ವಿ. ಅಪ್ಪ ಅಮ್ಮಗೆ ಖುಷಿ, ಮಕ್ಕಳು ಬಂದಿದ್ದಾರಲ್ಲ ಅಂಥೇಳಿ ಒಂದು ಗಾಡಿ ಮಾಡಿಕೊಂಡು ಒಂದು 6-7 ದಿವಸ ತಿರುಪತಿ, ಕಾಳಹಸ್ತಿ ಎಲ್ಲ ಕಡೆ ಹೋಗಿ ಬಂದ್ವಿ. ರಾತ್ರಿ ಲೇಟಾಗಿ ಬಂದ್ವಿ. ನಾವು ಮಲ್ಕೊಂಡ. ಬೆಳಗ್ಗೆ ನಮ್ಮಪ್ಪ ಇದ್ದರು. ನಾನು ಪೇಪರ್ ಓದಿದ್ರು ಜಗತ್ತು ಹೆಂಗೆ ಮುಂದೆ ಹೋಯ್ತು ಅಂತ ಆಶ್ಚರ್ಯಪಡೋ ಜನ ಇವರು. ನಮ್ಮಪ್ಪ ಓದ್ತಾಯಿದ್ರು. ಒಮ್ಮೆ ಕೂತ್ಕೊಂಡ್ರು, ಇವ್ನ ನಂಬರ್ ಏನು ಒಂದು ಅಂತ. SSLC ರಿಸಲ್ಟ್ ಬಂದು 5 ದಿವಸ ಆಗಿದೆ. ನಮ್ಗೆ ಗೊತ್ತೇ ಇಲ್ಲ, ಊರು ತಿರುಗ್ತಾ ಇದ್ವಲ್ಲ. ಆಗಿನ ಕಾಲದಲ್ಲಿ ಪಾಸ್ ಆದವ್ರ ನಂಬರೆಲ್ಲ ಪೇಪರಲ್ಲಿ ಬರೋದು, ಲಾಟ್ರಿ ನಂಬರ್ ಇದ್ದಂಗೆ. ನಂಬರ್ ಕಮ್ಮಿ ಇತ್ತಲ್ಲ. ನಮ್ಮ ಅಕ್ಕ ಹೇಳಿದ್ರು, ಚಿಂತೆ ಮಾಡಬೇಡೋಣ, ನನಗೆ ಗೊತ್ತು. ನನಗಿಂತ ಹೆಚ್ಚಿಗೆ ನಂಬರ್ ಆಕೆಗೆ ಗೊತ್ತಿತ್ತು. ಪೇಪರ್ ನೋಡಿದ್ಲು. ಮೊದಲನೇ ಪುಟದಲ್ಲಿ ಒಂದು ಬಾಕ್ಸ್ ಬರೋದು, ಅದರಲ್ಲಿ 10 ರ್ಯಾಂಕ್ಸ್ ಹಾಕಿರೋರು. 1, 2, 3 ನೋಡಿ. ಇಲ್ಲ, ಅಯ್ಯೋ ಪಾಪಿ, ರ್ಯಾಂಕ್ ತಪ್ಸ್ಕೊಂಡ ಇವನು. ಫಸ್ಟ್ ಕ್ಲಾಸ್ ಬಂದಿರ್ತಾನೆ ಬಿಡು. ಫಸ್ಟ್ ಕ್ಲಾಸಲ್ಲೂ ಇಲ್ಲ. ಅಯ್ಯೋ ಚಂಡಾಲ, ರ್ಯಾಂಕೂ ಇಲ್ಲ, ಫಸ್ಟ್ ಕ್ಲಾಸೂ ಇಲ್ಲ. ಸೆಕೆಂಡ್ ಕ್ಲಾಸ್ ಬಂದರೆ ಸಾಕಪ್ಪ ಇವನು ಅಂತ ಅಲ್ಲಿ ನೋಡೋದು, ಅಲ್ಲೂ ಇಲ್ಲ. ಪಾಸ್ ಆದ್ರೆ ಸಾಕು ಅಂತ 3rd ಕ್ಲಾಸ್ ನೋಡ್ತಾಳೆ, ಇನ್ಕ್ರೀಸ್ ಪಾಲ್ಪಿಟೇಷನ್, ಅಲ್ಲೂ ಇಲ್ಲ. ಫೇಲ್. SSLC ಫೇಲು. ಯೂಶ್ವಲ್ ರಿಯಾಕ್ಷನ್ ಏನಾಗುತ್ತೆ? ಅಮ್ಮ ಅಕ್ಕ ಅಳೋಕೆ ಶುರು ಮಾಡಿದರು, ಫೇಲ್ ಆದ ಹುಡುಗ ಇವನು ಅಂತ. ಅಪ್ಪನಿಗೆ ಕೋಪ, ಏನು ದನ ಕಾಯ್ತಾನೆ ಇವನು, SSLC ಪಾಸ್ ಆಗಿಲ್ಲ, ಮುಂದೇನು ಮಾಡ್ತಾನೆ ಇವನು ಅಂತ ಕೋಕ್ ಶುರು ಮಾಡಿದರು. ಒಂದು ಅರ್ಧ ತಾಸು ಆದಮೇಲೆ ನಮ್ಮ ತಂದೆಗೆ ನೆನಪಾಯ್ತು, ನಾವು ಒಬ್ಬನೇ ಮಗ ಅಂತ. ನಮ್ಮ ಅಮ್ಮನಿಗೆ ಹೇಳಿದ್ರು, ಬೈಬೇಡ, ಏನಾರು ಮಾಡ್ಕೊಂಡು ನಾನು ಜೀವಕ್ಕೆ ಅವನು ಅಂತ. ನಾನೆಲ್ಲಿ ಬೈತೀನಿ, ನೀವು ಬೈಬೇಡ್ರಿ ಅಂತ. ಆಕೆ ಇಬ್ಬರು ಒಪ್ಪಂದಾಗಿ ಭಾಳ ಒಳ್ಳೆಯವರಾಗಿದ್ದರು. ನಮ್ಮ ಅಕ್ಕನ ನೋಡಿದೆ, ಆಕೆ ಕಣ್ಣೆಲ್ಲ ಕೆಂಪಾಗಿತ್ತು. ಯಾಕಕ್ಕ ಏನಾಯಿತು ಅಂತ ಕೇಳಿದೆ. ಆಕೆ ನಾನು ಅಪ್ಕೊಂಡು ಅಳೋಕ್ಕೆ ಶುರು ಮಾಡಿದ್ಲು. ಏನೋ ನೀನು ಫೇಲ್ ಆಗಿಬಿಟ್ಟಿದೆ SSLCಲಿ, ಯಾವ ವಿಷಯ ಫೇಲ್ ಆಗಿದೆ ಅಂದ್ಲು. ರಿಸಲ್ಟ್ ಬಂತಾ ಅಂತ ಕೇಳಿದೆ. ಬಂದಿದೆ ನೋಡಿ ಪೇಪರ್ ಓದ್ತಾ. ಫೇಲ್ ಮಾಡಿದ್ರು. ಅತ್ಕೊಂಡು ಕೂತ್ಕೊಂಡೆ. ಆಗಿನ ಕಾಲದಲ್ಲಿ ಮಾರ್ಗದರ್ಶನ ಮಾಡೋರು ಅಂದರೆ ಶಾಲೆ ಹೆಡ್ ಮಾಸ್ಟ್ರು. ಕೋಲಾರದಿಂದ ಟ್ರೈ ಮಾಡಿದ್ರು ಅಂತಂದೆ, ಸಿಗಲಿಲ್ಲ. ಆಯ್ತು ಹೋಗಿ ನಡಿ ಧಾರವಾಡಕ್ಕೆ ಅಂತ ಬಂದ್ವಿ. ರಿಸಲ್ಟ್ ಬಂದು ಈಗಾಗಲೇ 8-9 ದಿವಸ ಆಗಿದೆ. ಧಾರವಾಡಕ್ಕೆ ಹೋದರೆ ನಿಮ್ಮ ಕಣ್ಮುಂದೆ ಚಿತ್ರ ಬರುತ್ತೆ. ಕಾರಿಡಾರಲ್ಲಿ ಹೋಗ್ತಾ ಇದ್ದೀವಿ, ಮುಂದೆ ನಮ್ಮಪ್ಪ, ಹಿಂದೆ ನಾನು. ಸುಮ್ಮನೆ ಹೋಗ್ಬೇಕಿಲ್ಲ ಅವರು. ಹಿಂಗೆ ತಿರ್ಕೊಂಡ್ರು. ಸ್ಟಾಫ್ ರೂಮ್ ಅಂದರು. ಹಿಂಗೆ ಬಗ್ಗೆ ಸ್ಟಾಫ್ ರೂಮಲ್ಲಿ ನೋಡಿದೆ. ನಾನು ಗಣಿತ ಮೇಸ್ಟ್ರು ಕೂತಿದ್ರಲ್ಲಿ. ದುರ್ದೈವಕ್ಕೆ ಅವರು ನಾನು ನೋಡಿಬಿಟ್ರು. ಕರ್ಜಿಗೆ ಒಳಗೆ ಬಾಯಿಲಿ ಅಂತ ಕರೆದು ಹೋದೆ. ಬೈದರು. ಇಡಿಯಟ್, ಗುಡ್ ಫಾರ್ ನಥಿಂಗ್ ಕ್ರೀಚರ್, ಐ ಟಾಟ್ ಯು ಮ್ಯಾಥಮೆಟಿಕ್ಸ್ ಫಾರ್ ಹೋಲ್ ಇಯರ್, ಕಾನ್ ಗೆಟ್ 30 ಮಾರ್ಕ್ಸ್. ಮುಖ ತೋರಿಸ್ಬಿಡು, ನಡಿ ಹೊರಗೆ, ಕೆನ ಹೊಟ್ಟಂದರು. ಅವರೇ ಕರೆದದ್ದು ಒಳಗೆ ನನ್ನ. ಮುಖ ತೋರಿಸ್ಬಿಡೋದು, ಮುಖ ಇಲ್ಲದೆ ಹೋಗೋದು ಹೆಂಗೆ ಒಳಗೆ ನಾನು. ಮೇಷ್ಟ್ರು ಬೈದ, ದುಃಖ ಆಯಿತು, ಹತ್ಕೊಂಡು ಹೊರಗೆ ಬಂದೆ. ಆಗಿನ ಕಾಲದಲ್ಲಿ ಮೇಷ್ಟ್ರು ಪಾಲಕರಿಗೂ ಬೈತಾಯಿದ್ರು. ಚೆನ್ನಾಗಿ ಬೈದು ಅಂತ. ತಂದೆನ ಕರೆದ್ರು, ಏನು ರೀ ಬುದ್ಧಿ ಇಲ್ಲ ನಿಮಗೆ, ರಿಸಲ್ಟ್ ಬಂದಾಗ ಊರಲ್ಲಿ ಇರೋಂಗಿಲ್ಲ, ಕೀಲಿ ಹಾಕೊಂಡು ಹೋಗಿದ್ದೀರಿ ಮನೆ ನೋಡಿ. PUC SSLC ಬೋರ್ಡಿಂದ ಕನ್ಸಾಲಿಡೇಟೆಡ್ ಮಾರ್ಕ್ಸ್ ಕಾರ್ಡ್ ಬಂದಿದೆ. ಅದ್ರ ಪ್ರಕಾರ ಅವನಿಗೆ ತೀರಾ ಕಮ್ಮಿ ಅಂದರೆ 92 ಮಾರ್ಕ್ಸ್ ಬಂದಿದೆ.
ಈ ಗಣಿತ ಫೇಲ್ ಆಗೋ ಚಾನ್ಸೇ ಇಲ್ಲ, ನಾನೇ ಕಲಿಸಿದ್ದೇನೆ ಅವನಿಗೆ. 100ಕ್ಕೆ 100 ಬರಬೇಕು. ಏನೋ ತಪ್ಪಾಗಿದೆ, ಟೋಟ್ಲಿಂಗ್ ಅಪ್ಲೈ ಮಾಡಬೇಕು. 5 ದಿವಸ ಟೈಮ್ ಕೊಡ್ತಾರೆ. ರಿಸಲ್ಟ್ ಒಂದು 5 ದಿವಸ ಅಪ್ಲಿಕೇಶನ್ ಹಾಕಿ ₹5 ಕಳಿಸ್ಬೇಕು SLC ಬೋರ್ಡ್ಗೆ. ನಾನು ಮೇಷ್ಟ್ರ ತಂದೆಗೆ ಹೇಳಿದ್ರಂತೆ, ನಿಮ್ಮ ಮನೆಗೆ 3 ದಿವಸ ಹೋಗಿದ್ದೀನಿ ಸತತ್, ನಾನು ಮನೆ ಕೀಲಿ ಹಾಕ್ಕೊಂಡು ಹೋಗಿದ್ದೀನಿ. ಹುಡುಗನ ಗತಿ ಏನು ಚಿಂತೆ ಮಾಡಬೇಡಿ, ನಾನೇ ವಾಪಸ್ ಬಂದು ನಾನೇ ಪಾಲಕ ಅಂತ ಸಹಿ ಮಾಡಿ ₹5 ಕಳಿಸಿದ್ರು SLC ಬೋರ್ಡ್ಗೆ. ಕಾಳಜಿ ಮಾಡಿ ಏನಾರು ಮಾಡ್ಕೊಂಡು ನನ್ನ ಜೀವಕ್ಕೆ ಅವನು ಅಂತ ಕಳಿಸಿದ್ರು. ನಾನು ಮನೆಗೆ ಬಂದೆ, ನೆನಪಿದೆ, 21ನೇ ಮೇ ಮಧ್ಯಾಹ್ನ 3 ಗಂಟೆ. ರಸ್ತೆ ಕಾದು ಕೆಂಪಾಗಿರಬೇಕು, ಡಾಂಬರ್ ರೋಡ್ ಕರಗತ್ತೆ ನೋಡಿ, ಡಾಂಬರ್ ಕರಗತ್ತೆ, ಮೃಗಜಲ ಕಾಣಿಸುತ್ತೆ, ಹಂಚಾಗಿದೆ, ಕಾದು ಹಂಚಾದಂಗೆ. ನಾನು ಮೇಷ್ಟ್ರು ಬರೋದು ಕಾಣಿಸ್ತು. ಒಬ್ಬನೇ ಇದ್ದೇನೆ ಮನೇಲಿ, ನಮ್ಮಪ್ಪ ಕೆಲಸಕ್ಕೆ ಹೋಗಿದ್ರು. ಹೀಗೆ ಕುಣ್ಕೊಂಡು ಬರ್ತಾ ಇದ್ದಾರೆ. ಯಾಕೆ ಬರಗಾಲ ಬರ್ತಾರಲ್ಲ ಮೇಷ್ಟ್ರು, ಎಲ್ಲಿ ಹೋಗ್ತಾರೆ ಮೇಷ್ಟ್ರು ಅಂದ್ಕೊಂಡಿದ್ದೆ. ನಮ್ಮ ಮನೆ ಕಡೆ ತೀರ್ಕೊಂಡ್ರು, ಚಪ್ಪಲಿ ಹೊಸ್ತಲ್ಲಿ ಆಚೆಗೆ ಎಸೆದ್ರು, ಒಳಗೆ ಬಂದುಬಿಟ್ರು. ಅತ್ಯಂತ ಪ್ರೀತಿ ಮೇಷ್ಟ್ರು. ಹಂಗೆ ಬಂದರೆ ಏನು ಮಾಡಬೇಕು ಅಂತ ತೋಚಲ್ಲ. ನಾನು SLC ಹುಡುಗ ಎದ್ದು ನಿಂತ್ಕೊಂಡ್ಬಿಟ್ಟೆ. ಒಳಗಡೆ ಬಂದವರೇ ಒಂದು ಮಾತು ಆಡಲಿಲ್ಲ, ನೇರವಾಗಿ ನನ್ನ ಕಡೆ ಬಂದು ತಬ್ಕೊಂಡು ಅಳೋಕ್ಕೆ ಶುರು ಮಾಡಿಬಿಟ್ರು. ಬಿಕ್ಕಿ ಅಳೋಕ್ಕೆ ಶುರು ಮಾಡಿದರು. ಅದು ಮೇಷ್ಟ್ರು ಅಳೋದನ್ನು ನೋಡೇ ಇರಲಿಲ್ಲ ಎಂದು ನಾನು. ಪಾಪ ಅವ್ರಿಗೇನೋ ತೊಂದರೆ ಆಗಿರಬೇಕು ಅನ್ನಿಸ್ತು ನನಗೆ. ನನಗೊಳು ಬಂದುಬಿಡ್ತು. ನಾನು ಒಳಗೆ ಶುರು ಮಾಡಿದೆ. 1-2 ನಿಮಿಷ ಅಳೋದಾದ್ಮೇಲೆ ಅವರು ಕೋಟ್ ಒಳಗೆ ಕೈ ಹಾಕಿ ಒಂದು ಕಾಗದ ತೆಗೆದ್ರು. ನೋಡು ಏನು ಮಾಡಿದೆ ಚಂಡಾರ ನಿನ್ನ ಜೀವನಕ್ಕೆ. ನನ್ನ ಕಣ್ಣೆಲ್ಲ ಮಂಜಾಗಿತ್ತು. ಮಂಜುಗಣ್ಣಲ್ಲಿ ನೋಡಿದಾಗ ಟೆಲಿಗ್ರಾಮ್ ಸೇಸ್ ರಿಸಲ್ಟ್ ಈಸ್ ಚೇಂಜ್ ಫ್ರಮ್ ಫೇಲ್ ಟು 8th ರ್ಯಾಂಕ್, ಸೆಂಡ್ ಕ್ಯುಮುಲೇಟಿವ್ ಕಾರ್ಡ್ ಫಾರ್ ಕರೆಕ್ಷನ್ ಅಂತ. ನನಗೆ 8ನೇ ರ್ಯಾಂಕ್ ಬಂದಿತ್ತು. ಬಂದು 93 ಮಾರ್ಕ್ ನನಗೆ. ಆದರೆ ಅದು ಬರೀಬೇಕಾದ್ರೆ 9 ಸಣ್ಣದಾಗ, ಕಂಪ್ಯೂಟರ್ ಇರಲಿಲ್ಲ, ಕೈಯಿಂದ ಬರೀಬೇಕು. ಅವಾಗ ಗಂಟು ಸಣ್ಣದಾಗಿದೆ, 13 ಥರ ಕಾಣಿಸ್ತಿದೆ, ಬರೆದಿದ್ದಾರೆ. ವ್ಯಾಲ್ಯೂಯೇಷನ್ ಕರೆಕ್ಟ್ ಆಗಿದೆ, ಬರೀಬೇಕಾದ್ರೆ ತಪ್ಪಾಗಿದೆ. ಆದರೆ ಪ್ರಾಮಾಣಿಕವಾಗಿ ಹೇಳ್ತೀನಿ, ನನಗೆ ರ್ಯಾಂಕ್ ಬಂತು ಅಂತ ಖುಷಿ ಆಗಿರಲಿಲ್ಲ. ಮೇಷ್ಟ್ರು ಮನೆಗೆ ಬಂದು ಅಪ್ಕೊಂಡು ಹತ್ರ ಅಲ್ಲ, 5 ನಿಮಿಷದಲ್ಲಿ ನನ್ನ ಜೀವನ ಚೇಂಜ್ ಆಗೋಯ್ತು. ಯಾಕೆ ಮಾಡಬೇಕಾಗಿತ್ತು ಅವರು? ಯಾಕೆ ಮಾಡಬೇಕಾಗಿತ್ತು? ಕಾರಣ ಇಲ್ಲ. ಹೆಂಗಿರ್ತಿತ್ತು ಇವತ್ತು? ಅಲ್ಲ, ಅವ್ರು ಏನೂ ಮಾಡ್ತಿದ್ದಿಲ್ಲ, ಅವರು ಏನು ಮಾಡಬೇಕು ಅಂತ ಇರಲಿಲ್ಲ ಅವರಿಗೆ. ಆದರೆ ಮೇಷ್ಟ್ರಿಗೆ ಎಷ್ಟು ಖುಷಿಯಾಗಿದೆ ಅಂದರೆ, ಹುಡುಗ ಪಾಸ್ ಆದ್ನಲ್ಲ ಅಂತ ತನ್ನ ಕಾಲಿಗಾದಂಥ ಗಾಯ ಮರೆತರು, ಬೇಸಿಗೆ ರಸ್ತೆ ಕುದಿಯು ಕಾದಂಥ ರಸ್ತೆ ಮರೆತರು. ಹಾಗೆ ಓಡ್ಕೊಂಡು ಮನೆಗೆ ಬಂದು ಅಪ್ಕೊಂಡು ಹತ್ತಿರಲ್ಲ. ಇನ್ ದೋಸ್ 5 minutes ಆಫ್ ಹಗ್ಗಿಂಗ್ ಆ್ಯಂಡ್ ಕ್ರೈಯಿಂಗ್ ಮೈ ಟೀಚರ್ ಡೆಮಾನ್ಸ್ಟ್ರೇಟೆಡ್ ಟು ಮೀ ವಾಟ್ ಈಸ್ ಟೀಚರ್ಶಿಪ್. ಭಾಷಣ ಮಾಡಿಲ್ಲ, ನಡೆದು ತೋರಿಸಿ ಶಿಕ್ಷಕ ಹೇಗಿರಬೇಕು ಅಂತ. ಶಿಕ್ಷಕತ್ವದ ಮಾದರಿ ಅದು. ಆಗ ಅಂದ್ಕೊಂಡೆ ನಾನು, ನನ್ನ ಜೀವನದಲ್ಲಿ ಏನೇ ಆಗಲಿ ಐ ವಾಂಟ್ ಟು ಬಿ ಎ ಟೀಚರ್. ಅಷ್ಟೇ ಅಲ್ಲ, ಭಗವಂತನ ಪ್ರಾರ್ಥನೆ ಏನು ಅಂದರೆ, ಇನ್ನೊಂದು ಜನ್ಮ ಅಂತಿದ್ರೆ ನಾನು ಮೇಷ್ಟ್ರಾಗೆ ಹುಟ್ಟಬೇಕು, ಮತ್ತೊಂದೇನೂ ಇಲ್ಲ. ಆ್ಯಂಡ್ ದಿಸ್ ಟೀಚಿಂಗ್ ಹ್ಯಾಸ್ ಗಿವನ್ ಮಿ ಎನಾರ್ಮಸ್ ಸ್ಯಾಟಿಸ್ಫ್ಯಾಕ್ಷನ್. ಇದು 53ನೇ ವರ್ಷ ಪಾಠ ಮಾಡ್ತಿರೋದು ನಾನು. ನನಗೆ ಒಂದೇ ಒಂದು ಕ್ಷಣ ಕೂಡ ಬೇಜಾರಾಗಿಲ್ಲ, ನಮ್ಮ ಮೇಷ್ಟ್ರು ಯಾಕಾದೆ ಅಂತ ಎಂದು ಅನಿಸಿಲ್ಲ. ನಿಜ. ಆ ಮಕ್ಕಳ ಬಗ್ಗೆ ಒಂದು ಪ್ರೀತಿ ಇಟ್ಕೊಂಡು ಆ ಕ್ಲಾಸಲ್ಲಿ ಕೊಡುತ್ತಂಥ ಮಗು ನನ್ನ ಮಗು ಅನ್ನೋ ರೀತಿಯಿಂದ ಪಾಠ ಮಾಡಿ ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ. ಎಂಥ ಮಾತು. ಇಫ್ ಯು ಡೋಂಟ್ ಲವ್ ದ ಸಬ್ಜೆಕ್ಟ್ ಯು ಕಾಂಟ್ ಟೀಚ್ ಇಟ್ ಇನ್ ಟಚಿಂಗ್ ವೇ. ಯು ಕಾಂಟ್ ಟಚ್ ದಿ ಹಾರ್ಟ್ ಆಫ್ ದ ಚಿಲ್ಡ್ರನ್. ಮುಟ್ಲಿಕ್ಕೆ ಆಗೋದಿಲ್ಲ. ಕ್ರಿಯೇಟಿವ್ ಟೀಚಿಂಗ್ ಅಂದರೆ ಏನು ಸರ್? ಯಾಕಂದರೆ ಎಷ್ಟೊಂದು ಜನ ಪುಸ್ತಕದಲ್ಲಿರೋದನ್ನು ಹೇಳ್ತಾರೆ. ಇವತ್ತಿಂದು ಕ್ರಿಯೇಟಿವ್ ಟೀಚಿಂಗ್ ಅಥವಾ ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ಬಗ್ಗೆ ಎಲ್ಲ ಇವತ್ತು ಕೆಲವು ಕ್ಲಾಸ್ ರೂಮ್ಸ್ಗಳಿದಾಗಿದೆ. ತಮ್ಮ ಅಭಿಪ್ರಾಯ? ಮೊದಲೇದು ಬಾಗೋದಂದ್ರೆ ಏನು? ನೀವು PhD ಆಗಿರ್ಬೋದು, ಏನೇನೂ ಆಗಿರ್ಬೋದು, ನೀವು ಬೇಕಾದಷ್ಟು ತಿಳ್ಕೊಂಡಿರ್ಬೋದು. ಆದರೆ ಮಕ್ಕಳು ಮಟ್ಟಕ್ಕೆ ಇಳಿದು ಪಾಠ ಮಾಡಿಲ್ಲ ಅಂತ ಏನೂ ಪ್ರಯೋಜನ ಇಲ್ಲ. ಎರಡನೇದು ಬಿಗಿ ಹಿಡ್ಕೊಳ್ಳೋದಿದೆಯಲ್ಲ, ಅದು ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್. ಅದು ತರಗತಿನ ಹೆಂಗೆ ನಿಭಾಯಿಸಬೇಕು. ಕೆಲವು ಟೀಚರ್ ಭಾರಿ ಬಿಗಿ ಇರ್ತಾರೆ, ನಗ್ಗೋದೇ ಇಲ್ಲ. ಹಿಟ್ಲರು, ಈ ಕಡೆ ನೋಡ್ಬೇಡ, ಈ ಕಡೆ ನೋಡ್ಬೇಡ, ಇಲ್ಲಿ ನೋಡು ನಂತೀನಿ. ಯಾಕೆ ಹೋಗ್ಕೋತೀರಿ? ಇಲ್ಲಿ ನೋಡು ಅಂತ ಯಾಕೆ ಹೋಗ್ಕೋತೀರಿ? ನೀವು ಚೆನ್ನಾಗಿ ಪಾಠ ಮಾಡ್ತೀರಿ, ನಿಮ್ಮನ್ನೇ ನೋಡ್ತಾರೆ ಅವರು. ನಿಮ್ಮನ್ನು ಬಿಟ್ಟರೆ ನೋಡೋಕ್ಕೆ ಏನಿದೆ ಪಾಪ, ಬೇರೆ ಇಲ್ಲ. ನಿಮ್ಮನ್ನು ತೀರಾ ನೋಡೋಕ್ಕಾಗಲ್ಲ ಅಂದರೆ ಕಿಟಕಿಯಿಂದ ಆಚೆ ನೋಡ್ತಾರೆ ಅಷ್ಟೇ. ಆದ್ದರಿಂದ ಕೂಗೋದು ಬೇಡ, ನೋಡಿ ಅಂತ. ಮೂರನೇದು ಯಾವ ವೇಗದಲ್ಲಿ ನಡೀತೀರಿ ಅಂತ. ಎಷ್ಟು ಬೇಗ ಪಾಠ ಹೇಳ್ಕೊಡ್ತೀರಿ? ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಒಂದು ಪಾಠ ಹಾಕಿದ್ರೆ ಇಡೀ ತಿಂಗಳು ತೊಗೊಳ್ಳೋದು, ನಿಧಾನಕ್ಕೆ ಹೇಳ್ತಾ ಹೋಗೋದು. ತಮ್ಮ ಇಷ್ಟು ಆದ ಪಾಠ ಬಂದರೆ 1 ತಿಂಗಳು ಮಾಡೋದು. ಇಷ್ಟವಾಗಿದೆ ಅಂತ ಅಂತ ಹೋಗ್ಬಿಡೋದು. ಒಂದು 2-3 ಚಾಪ್ಟರ್ನ ಮುಗಿಸ್ಬಿಡೋದು 1 ತಿಂಗಳೊಳಗೆ. ಯಾಕೆ? ಅವಾಗೇನಾಗುತ್ತೆ ಗೊತ್ತಾ, ಮಗುಗೆ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಪೂರ್ವಾಗ್ರಹಗಳನ್ನು ಮಕ್ಕಳ ಮೇಲೆ ಹಾಕ್ತೀರಿ. ಇದು ಭಾಳ ಇಂಪಾರ್ಟೆಂಟು ಭಾಳ ಹೇಳಿದಾಗ, ಇದು ಇಂಪಾರ್ಟೆಂಟು ತಲೆ ಕೊಡ್ಬಿಡಿ, ಉಳಿ ಚಾಪ್ಟರ್ ಇಂಪಾರ್ಟೆಂಟ್ ಅಲ್ಲ ಅಂತಾಗುತ್ತೆ. ಹಾಗಾಗಬಾರ್ದು. ಎಲ್ಲ ವಿಷಯಗಳನ್ನು ಒಂದೇ ಸ್ಪೀಡಲ್ಲಿ ಪಾಠ ಮಾಡ್ಕೊಂಡು ಹೋಗಬೇಕು, ಮಕ್ಕಳಿಗೆ ಮುಟ್ಟೋ ಹಾಗೆ. ಈ ಮೂರನ್ನು ಪಾಲಿಸಿದರೆ ಕ್ರಿಯೇಟಿವ್ ಟೀಚಿಂಗ್ ಆಗ್ತದೆ. ಈಗ ಮಕ್ಕಳ ವಿಚಾರ ಮಾತಾಡೋದಾದರೆ, ಮಕ್ಕಳು ಕ್ಲಾಸ್ ರೂಮಲ್ಲಿ ಮಾಡೋ 3 ತಪ್ಪುಗಳು. ನನ್ನ ಪ್ರಕಾರ ಮಕ್ಕಳು ತಪ್ಪೇ ಮಾಡಲ್ಲ, ಕನ್ನಡಿ ಇದ್ದಂಗೆ ಅವು. ಮನೇಲಿ ಹೇಳ್ಕೊಡ್ತಾರೆ ಮಾಡ್ತವೆ, ಟೀಚರ್ ಹೇಳ್ಕೊಡ್ತಾರೆ ಮಾಡ್ತಾರೆ. ತಪ್ಪುಗಳು ಮಾಡೋದಂದರೆ ಕಲಿತಾ ಹುಡುಗ ಸಣ್ಣಿದ್ದ ಕಲಿತ್ಬಿಡ್ತಾರೆ, ಸುಳ್ಳು ಹೇಳಿದ್ರೆ ನಡೀತದೆ ಅಂತ. ಅದು ಬೇಕಾಗಿಲ್ಲ. ಎರಡನೇದ್ದು, ಮಕ್ಕಳು ಯಾರೋ ಹೇಳಿಕೊಟ್ಟ ಹಾದಿಗೆ ಹೋಗ್ತವೆ. ರ್ಯಾಂಕ್ ಬರಬೇಕು, ಫಸ್ಟ್ ರ್ಯಾಂಕ್ ಬರಬೇಕು, ಚೆನ್ನಾಗಿ ಓದಿ ಬ್ಯಾಪಾಟ್ ಮಾಡು,
ಆ ಹುಡುಗನಿಗೆ ಆಸಕ್ತಿ ಇಲ್ಲದರೂ ಓದಿಸ್ತೀವಿ ನಾವು ಕೆಲವೊಂದು ಸಲ. ಅವ್ರ ಗತಿಯೇ ಬೇರೆ ಇರ್ತದೆ, ನಾವು ಬೇರೆ ಮಾಡ್ತೀವಿ. ಮಕ್ಕಳು ಒಪ್ಕೋತಾರೆ ಪಾಪ ಸಣ್ಣ ವಯಸ್ಸಿಗೆ. ನೀವು ಮಕ್ಕಳು ಅಂದಾಗ ತೀರಾ ಸಣ್ಣ ಮಕ್ಕಳಿದ್ರೆ ಅವ್ರು ಬ್ಲೇಮೇ ಮಾಡಲ್ಲ ನಾನು. ಅವು ಕನ್ನಡಿ ಇದ್ದಂಗೆ ಪಾಪ, ಏನು ಮುಂದೆ ಏನು ಹಿಡಿತೀರೋ ಅದು ಬರ್ತದೆ. ಈ ದೊಡ್ಡ ಮಕ್ಕಳು ಮಾಡುವಂಥ ತಪ್ಪುಗಳಿದ್ದಾವೆ. ಕಾಲೇಜ್ಗೆ ಹೋಗೋ ಮಕ್ಕಳು, ಕಾಲೇಜ್ ಮಕ್ಕಳು ಅವ್ರು ತಪ್ಪು ಮಾಡ್ತಾರೆ. ಅಂದರೆ ತಪ್ಪೇ ಅದರಿಂದೆಲ್ಲ ಮತ್ತೊಬ್ಬರು ಅನುಕರಣೆ ಮಾಡುವಂಥದ್ದು. ನೆವರ್ ಇಮಿಟೇಟ್ ಎನಿಬಾಡಿ. ಇಮಿಟೇಷನ್ ಈಸ್ ಎ ಕ್ರೈಮ್ ಅಗೇನ್ಸ್ಟ್ ಕ್ರಿಯೇಟಿವಿಟಿ. ಯು ಆಲ್ವೇಸ್ ಬಿಕಮ್ ಎ ಡುಪ್ಲಿಕೇಟ್, ಯು ಕೆನಾಟ್ ಬಿ ಒರಿಜಿನಲ್. ರೈಟ್. ಅದರಿಂದ ಇಮಿಟೇಷನ್ ಮಾಡೋದು ಬೇಡ. ಸೆಕೆಂಡ್, ಡೋಂಟ್ ಎಕ್ಸ್ಪೆಕ್ಟ್ ಕ್ವಿಕ್ ಸಕ್ಸಸ್. ಟಕ್ ಅಂತ ಸಕ್ಸಸ್ ಬರೋದು ಸಾಧ್ಯವೇ ಇಲ್ಲ, ಮಾಡಲೇಬೇಡಿ. ಮೂರನೇದು, ಡೋಂಟ್ ಲುಕ್ ಫಾರ್ ರೋಲ್ ಮಾಡೆಲ್ಸ್ ಎನಿವೇರ್. ನಮ್ಮ ಮಕ್ಕಳಿಗೆ ಹೇಳಬೇಕಾದದ್ದು, ಜೀವನದಲ್ಲಿ ಯಾವ್ದು ಒಳ್ಳೆಯದು ಆರಿಸ್ಕೊಳ್ರಪ್ಪ, ಅದನ್ನು ಹುಡುಕಿ. ಟೆಂಪ್ಟೇಷನ್ ಇದೆ, ನೊಣ ಆಗಬೇಡಿ. ಸುಮ್ಮನೆ ಸಣ್ಣ ಬಲಿ ಆಗೋದು ಬೇಡ. ಯಾರು ಹೇಳ್ತಾನೆ ಸಿಗರೇಟ್ ಸೇದ್ರೆ ಒಳ್ಳೇದೋ ಅಂತಾನೆ, ಸೇದ್ಬಿಡ್ತಾನೆ ಅವನು. ಇವತ್ತು ತುಂಬ ಇದೆ ಸರ್. ಜೀವನ ಹಾಳಾಗೋದು ಯಾರ್ದು? ಯಾರ್ದು ಹಾಳಾಗೋದು? ಇವಂದೇ. ಅದಕ್ಕೆ ನಾನು ಪ್ರಶ್ನೆ ಕೇಳ್ತೀನಿ ಹುಡುಗರಿಗೆ, ಯಾವಾಗಲೂ ಪ್ರಶ್ನೆ ಕೇಳೋದು, ಯಾವಾಗಲೂ ಕೇಳ್ತೀನಿ ಅದನ್ನು. ಹೂಸ್ ಲೈಫ್ ಈಸ್ ದಿಸ್? ಇದು ಯಾರ ಜೀವನ? ನಂದು ಅಂತಾರೆ. ಸ್ವಂತದ ಬಾಡಿಗೆದ? ಸ್ವಂತದ್ದಿದ್ರೆ ಹುಷಾರಾಗಿರಬೇಕು. ಸ್ವಂತದ್ದರು ಏನು ಮಾಡ್ತೀರಿ? ಮನೆಗೆ ಬಣ್ಣ ಹಚ್ತೀರಿ, ಒಳ್ಳೇದು, ಒಳ್ಳೆ ಫರ್ನಿಚರ್ ಹಾಕ್ತೀರಿ, ಒಳ್ಳೆ ಚಿತ್ರ ಹಾಕ್ತೀರಿ ಗೋಡೆ ಮೇಲೆ, ಕಸ ಎಲ್ಲ ತೆಗೆದು ಹೊರಗೆ ಹಾಕ್ತೀರಿ ಅಲ್ಲ. ಸ್ವಂತ ಮನೆಗೆ ಅಷ್ಟು ಮಾಡುವಾಗ ನಮ್ಮ ಜೀವನಕ್ಕೆ ನೀವು ಜಾಸ್ತಿ ಮಾಡ್ಕೋಬೇಕಲ್ಲ. ಒಳಗಿನ ಕಸ ತೆಗೆದು ಹಾಕಬೇಕಲ್ಲ, ಹೊರಗಡೆ ಬಣ್ಣ ಹಾಕ್ಕೋಬೇಕಲ್ಲ. ಬಣ್ಣ ಅಂದರೆ ಸ್ವಚ್ಛ ಇಟ್ಕೋಬಾರ್ದು, ಮರುದೇ ಎಲ್ಲ ಮಾಡಬೇಕಲ್ಲ. ಮಾಡದೆ ಹೋದ್ರೆ ಯಾರು ಮನೆ ಹಾಳಾಗುತ್ತೆ? ನಿಮ್ಮದೇ ಆಗುತ್ತೆ. ಆದ್ದರಿಂದ ನೆನ್ಪಿಟ್ಕೋಬೇಕು, ಯಾವಾಗಲೂ ಪ್ರತಿ ಕ್ಷಣ ನೆನೆಸ್ಬೇಕು, ಇದು ನನ್ನ ಸ್ವಂತ ಬದುಕು, ನನ್ನ ಸ್ವಂತ ಬಾಡಿಗೆದಲ್ಲ ಇದು. ಇನ್ನೊಂದು ಜೀವನ ಇದೆಯಲ್ಲೋ ಗೊತ್ತಿಲ್ಲ. ಹೋಗಿ ಬಂದವರಿಲ್ಲ, ವರದಿ ತಂದವರಿಲ್ಲ. ಅದರಿಂದ ಇರೋದೊಂದು ಜೀವನ, ಚೆಂದ ಬದುಕಬೇಕಷ್ಟೇ. ಮಕ್ಕಳಿಗೆ ಹೇಳಬೇಕಾದದ್ದು, 3 ತಪ್ಪು ಮಾಡಬೇಡಿ. ನೀವು ಆಶ್ಚರ್ಯ ಆಗುತ್ತೆ ಹೇಳಿದರೆ, ನಾನು ನನ್ನ ಹೆಂಡ್ತಿನ ಕೇಳಿ ನೋಡಬೇಕು, ಗೊತ್ತಾಗುತ್ತೆ. ಮದುವೆ ಆಗಿ 46 ವರ್ಷ ಆಯಿತು, ಜಗಳಾಡೇ ಇಲ್ಲ ನಾವು ಇನ್ನೂ. ಆಕೆ ಹೇಳ್ತಾಳೆ, ನಾನು ಹೇಳಿದೆ ಎಲ್ಲರೂ ಜಗಳಾಡ್ತಾರಂತೆ, ನಾವು ಜಗಳಾಡೋಣ ಅಂತ ಕೇಳಿದೆ. ಅದಕ್ಕೂ ಅಂದ್ಲಾಕೆ, ಅದಕ್ಕೂ ಜಗಳ ಇಲ್ಲ. ಇಷ್ಟೇ, ವೆರಿ ಸಿಂಪಲ್ ಲೈಫ್. ಭಾಳ ಸಿಂಪಲ್ ಇದೆ ರಶ್ಮಿ. ನಾವು ಕಾಂಪ್ಲಿಕೇಟ್ ಮಾಡ್ಕೊಂಡಿದ್ವಿ, ಭಾಳ ಕಾಂಪ್ಲಿಕೇಟ್ ಮಾಡ್ಕೊಂಡಿದ್ವಿ. ಮದುವೆ ಆದ್ಮೇಲೆ ಇಬ್ಬರು ಕೂತು ಮಾತಾಡ್ಕೊಂಡ್ವಿ. ನಾವು ಹೇಳಿದೆ, ನೋಡಮ್ಮ, ಐಡಿಯಲ್ ಹಸ್ಬೆಂಡ್, ಐಡಿಯಲ್ ವೈಫ್ ಡೂ ನಾಟ್ ಎಕ್ಸಿಸ್ಟ್. ರಾಮಚಂದ್ರನ ಹಾಗೆ ಇರಬೇಕು ನನ್ನ ಗಂಡ ಅಂತ ಅಪೇಕ್ಷೆ. ನೀನು ಸೀತಾದೇವಿ ಹೆಂಗಿದ್ದೀಯಾ ಅಂತ ಕೇಳಬೇಕು. ಅಥವಾ ಹೆಂಡತಿ ಸೀತಾದೇವಿ ಇರಬೇಕು, ನೀನು ರಾಮಚಂದ್ರನ ಹಂಗಿದ್ದೀಯನಪ್ಪ ಅಂತ ಕೇಳಬೇಕು. ಇಬ್ಬರೂ ಇಲ್ಲ. ಆಕೆ ಹೇಳಿದೆ, ಒಂದು ಸಿಂಪಲ್ ನೋಡು, ನಿನ್ನಲ್ಲಿ ತಪ್ಪು ಕಂಡು ಹಿಡಿಯೋಕ್ಕೆ ಹೋಗಲ್ಲ ನಾನು. ನಿನ್ನಲ್ಲಿ ಏನು ಒಳ್ಳೆಯದು ಅದು ಗುರುತಿಸ್ತೀನಿ ನಾನು. ನನ್ನಲ್ಲಿ ಏನು ಒಳ್ಳೆಯದು ನೀ ಗುರುತಿಸು, ಅದ್ರ ಬಗ್ಗೆನೇ ಮಾತಾಡೋಣ. ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರ್ಬೋದು, ಅಭಿಪ್ರಾಯ ಭಿನ್ನ ಇರ್ತದೆ. ಜಗಳ ಯಾಕೆ ಅದಕ್ಕೆ? ಅದೆಷ್ಟು ಚೆನ್ನಾಗಿ ವರ್ಕ್ ಆಗಿದೆ ನಮಗೆ ಅಂತಂದರೆ, ನಾನು ಹೇಳ್ತೀನಿ, ಶಿ ಈಸ್ ಮೈ ಫೈನೆಸ್ಟ್ ಫ್ರೆಂಡ್ ಇನ್ ದ ವರ್ಲ್ಡ್. ಐ ಕೆನಾಟ್ ಫೈಂಡ್ ಎ ಬೆಟರ್ ಫ್ರೆಂಡ್ ದ್ಯಾನ್ ಹರ್. ಸಿಗು ಸಾಧ್ಯವೇ ಇಲ್ಲ. ಜಗಳ ಬೇಕಾಗಿಲ್ಲ. ಅದು ನನಗೆ ನನ್ನ ಆಫೀಸಲ್ಲೂ ನಾನು ಕೂಗಾಡದ್ದು ಯಾರೂ ನೋಡಿರಲಿಕ್ಕಿಲ್ಲ. ಬಹುಶಃ ನಮ್ಮ ಅಜ್ಜ ಕಲಿಸಿದ್ದು ನನಗೆ. ಕೋಪ ಮಾಡ್ಕೊಂಡ್ರೆ ಪ್ರಯೋಜನ ಇಲ್ಲಪ್ಪ, ವೀಕ್ನೆಸ್ ಅದು. ನೋಡಿ, ದಯವಿಟ್ಟು ನೋಡಿ, ಏನಂತೀವಿ ನಾವು ಸಿಟ್ಟು ಬಂದಾಗ ಏನಂತೀವಿ? ಐ ಲಾಸ್ಟ್ ಮೈ ಟೆಂಪರ್ ಅಂತ. ವೈ ಡು ಯು ಲೂಸ್ ಟೆಂಪರ್? ಯು ಶುಡ್ ಗೇನ್ ಟೆಂಪರ್ ಅಲ್ವಾ? ಶುಡ್ ನಾಟ್ ಲೂಸ್. ಮತ್ತು ಮುಂದೆ ನಿಮ್ಮದೇ ಒಂದು ಲೈಫನ್ನು ನೋಡಿದಾಗ ತಾವು DVGರನ್ನ ಭೇಟಿ ಮಾಡಿದ್ದೀರಿ, ಮಾಸ್ತಿ, ಸಾಹಿತಿಗಳು, ಗೋಕಾಕರು. ಹೇಗೆ ಸರ್ ಇವರೆಲ್ಲ ಪರಿಚಯ? ಅದು ಹೇಳ್ತಿಲ್ಲ. ಮತ್ತು ನನ್ನ ಭಾಗ್ಯ, ಭಗವಂತನ ಕೃಪೆ ಅದು. ಇವರೆಲ್ಲ ಪ್ರಯತ್ನ ಮಾಡಿದ್ರೆ ಸಿಗೋರಲ್ಲಮ್ಮ, ಇವರು ಸಿಗೋದಲ್ಲ. ಅದು ಹೇಗೆ ಅಂದರೆ, ನನ್ನ ದೈವ ಧಾರವಾಡದಿಂದ ಬರ್ಬೇಕಾದ್ರೆ ಬೇಂದ್ರೆಯವ್ರಿಗೆ ಹೇಳಿದೆ, ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ನಾನು ಅಂತ. ಆಯಿತಾ, ನೀನು ಕೆಟ್ಟ ಪಟ್ಟಣ ಸೇರಿದ್ಯಾ ಅಂದರು. ಕೆಟ್ಟೇನು ಸೇರಿಲ್ಲ ಸರ್, ನಾನು ನೌಕರಿಗೆ ಹೋಗ್ತಾ ಇದ್ದೀನಿ ಅಂದೆ. ಅಂದ್ಬಿಟ್ಟು ಒಂದು ಮಾತು ಸೇರಿಸಿದೆ. ನಾನು ಬೆಂಗಳೂರಲ್ಲಿ ಯಾರೂ ಗೊತ್ತಿಲ್ಲ, ನಾನು ಅನಾಮಧೇಯ ಅಲ್ಲಿ, ನನಗೆಲ್ಲ ಯಾರೂ ಗೊತ್ತಿರಲಿಲ್ಲ. 1972ಕ್ಕೆ ಬಂದ ನನಗೆ ಯಾರ್ದು ಗೊತ್ತಿರಲಿಲ್ಲ. ಅದು ಹೇಳಿಬಿಟ್ಟೆ ಅವ್ರಿಗೆ. ಹೌದಾ, ನಾನು ಪತ್ರ ಕೊಡ್ತೀನಿ ಇರು ಅಂದರು. ಒಂದು ಪತ್ರ ಬರೋದು ಸೀಲ್ ಮಾಡಿಕೊಟ್ರು, ಅಂಟು ಹಾಕಿ ಕೊಟ್ಟರು. ಒಳ್ಳೆದು ಯಾಕೆ ನೋಡ್ಬೇಕು ನಾನು? ಮೇಲೆ ಡಾಕ್ಟರ್ GP ರಾಜರತ್ನಂ ಅಂತ ಬರೆದಿದ್ರು. ನಮಗೆ ರಾಜರತ್ನಂ ನಕ್ಷತ್ರ, ದೊಡ್ಡ ಸಾಹಿತಿ. ನೋಡಿಲ್ಲ, ಏನೂ ಮಾಡಿಲ್ಲ. ಅವಾಗೆಲ್ಲ ಆಡಿಯೋ ಗಿಡಿಯೋ ಸಿಗ್ತಾ ಇರಲಿಲ್ಲಲ್ಲ, ಏನೂ ಆಗಿ ಇಂಟರ್ನೆಟ್ ಏನೂ ಇರಲಿಲ್ಲ, ಏನಿತ್ತು. ಅವ್ನು ಎಲ್ಲಿ ಹುಡ್ಕೋದು? ನಾನು ಬೆಂಗಳೂರಲ್ಲಿ ಸಮುದ್ರದಲ್ಲಿ. ನಾನು ಬೆಂಗಳೂರಿಗೆ ನಾನು ಹೊಸಬ. ನಾನು ಕೆಲಸಕ್ಕೆ ಲೆಕ್ಚರ್ ಆಗಿ ಶುರು ಮಾಡಿದ್ಮೇಲೆ ನಮ್ಮ ಸೆಕ್ರೆಟರಿ ಇದ್ದರು, ಶ್ರೀಹರಿ ಅಂತ. ವಂಡರ್ಫುಲ್ ಮ್ಯಾನ್, ಕಲ್ಚರಲ್ ವೆರಿ ಸ್ಟ್ರಾಂಗ್ ಮ್ಯಾನ್, ಸಾಂಸ್ಕೃತಿಕ ರಾಯಭಾರಿ ಅವರು. ಅದು ನೋಡಿದೆ. ಅವ್ರು ಕೇಳಿದೆ, ಸರ್ ರಾಜರತ್ನಂ ಅವ್ರು ಎಲ್ಲಿರ್ತಾರೆ ಸರ್ ಅಂದ. ನನ್ನ ಮೇಷ್ಟ್ರಪ್ಪ ಅವರು, ಸೆಂಟ್ರಲ್ ಕಾಲೇಜ್ ಮೇಷ್ಟ್ರು ನನಗವರು, ಇಲ್ಲೇ ಇರ್ತಾರೆ ಮಲ್ಲೇಶ್ವರದಲ್ಲಿ. ಯಾಕೆ ಅಂದರು. ಹಿಂಗೆ ಬೇಂದ್ರೆ ಅವ್ರು ಲೆಟರ್ ಕೊಟ್ಟಿದ್ದಾರೆ, ಕೊಡಬೇಕಾಯ್ತು. ಹೋಗೋಣ ಬನ್ನಿ, ಭಾನುವಾರ ಹೋಗೋಣ ಅಂದರು. ಭಾನುವಾರ ರಾಜಾಜಿನಗರದಿಂದ ಮಲ್ಲೇಶ್ವರಂ 17th ಕ್ರಾಸ್ ವಿದೇಹ ಅಂತ ಅವ್ರ ಮನೆ, ಅಲ್ಲಿ ಹೋದೆ. ಫಸ್ಟ್ ಟೈಮ್ ರಾಜರತ್ನಂ ನೋಡಿದ್ದು. ಏನು ಇವರು ಅಂತ ಕೇಳಿದ್ರು. ಸರಿ, ಇವರು ನಮ್ಮ ಲೆಕ್ಚರರ್ ಇದ್ದಾರೆ ಅಂತ ಪಾಪ ಪರಿಚಯ ಮಾಡಿ ಸ್ವಲ್ಪ 1-2 ಮಾತು ಜಾಸ್ತಿ ಹೇಳಿದ್ರು ನನ್ನ ಬಗ್ಗೆ. ಹಾಗೆ ರ್ಯಾಂಕ್ ಬಂದಿದ್ದೇನೆ ಹೇಳ್ಕೊಂಡೋದ್ರು. ಪರವಾಗಿಲ್ಲ ಅಂದೆ. ಸರ್ ನಿಮ್ಗೊಂದು ಲೆಟ್ರ್ ತಂದಿದ್ದೀನಿ. ಯಾರ್ದೋ ಅಂತ ಕೇಳಿದ್ರು.
ಹಿಂಗೆ ಬೇಂದ್ರೆಯವರು ಕೊಟ್ಟಿದ್ದಾರೆ ರೀ ನಿಮಗೆ ಅಂದೆ. ನನಗೆ ನೋಡೋಣ ಕೊಡಿ ಅಂದರು. ಓದಿದರು. ಏನು ರೀ ಭಾರಿ ರೆಕಮೆಂಡೇಶನ್ ತಂದುಬಿಟ್ಟಿದ್ದೀರಿ ವರಕವಿಗಳಿಂದ ಅಂದರು. ನನಗೆ ಗೊತ್ತಿಲ್ಲ ಸರ್, ಒಳಗೆ ಏನು ಬರೆದಿದ್ದಾರೋ ಗೊತ್ತಿಲ್ಲ, ಕೊಟ್ಟೆ. ಏನಿಲ್ಲ, ನಿಮ್ಮ ಬಗ್ಗೆ ಭಾಳ ಒಳ್ಳೆ ಮಾತು ಬರೆದಿದ್ದಾರೆ, ಬರ್ತಾಯಿರಿ ಅಂದರು. ಇಟ್ಟು ಸಾಕಲ್ಲ ಇನ್ವಿಟೇಷನ್ ನನಗೆ. ಸೈಕಲ್ ತೊಗೊಂಡು ಬ್ರಿಡ್ಜ್ ಕ್ರಾಸ್ ಮಾಡಿ ಈ ಕಡೆ ಬಂದು ಅವ್ರ ಮನೆಗೆ ಹೋಗೋದು. ದಿನ ಕೆಲಸ ಏನು ನನಗೆ, ಮದುವೆ ಆಗಿರಲಿಲ್ಲ, ಖಾಲಿ ಇದ್ದೆ, ಒಂದು ರೂಮಲ್ಲಿ ಇದ್ದೆ, ದಿನ ಹೋಗೋದೆ. ಅವ್ರು ನನಗೆ ಪ್ರೂಫ್ ರೀಡಿಂಗ್ ಹೆಂಗೆ ಮಾಡೋದು ತೋರಿಸಿದ್ರು. ಆಮೇಲೆ ನೋಡ್ತಿದ್ದರು, ತುಂಬ ಓದ್ತಾಯಿದ್ರು, ಪಾಲಿ ಭಾಷೆ ಪುಸ್ತಕ ಓದ್ತಾಯಿದ್ರು, ಬುದ್ಧನ ಕಥೆಗಳನ್ನು ಬರೆದವರು, ಮಹಾವೀರ ಕಥೆಗಳು ಬರೆದವರು. ನಾನು ನೋಡೋದಕ್ಕೆ ಆಸಕ್ತಿ ಇದೆ ಏನ್ರಿ ನಿಮಗೆ ಅಂದರು. ಇದೆ ಸರ್ ಅಂದೆ. ಕಲಿತೀರಾ ಅಂದರು. ಒಂದು ಪುಸ್ತಕ ಕೊಟ್ಟರು, ಡಿಕ್ಷನರಿ, ಪಾಲಿ ಕನ್ನಡ ಡಿಕ್ಷನರಿ ಕೊಟ್ಟರು. ತಾವು ಟ್ರಾನ್ಸ್ಲೇಷನ್ ಮಾಡಿದ್ದೊಂದು 4 ಕೊಟ್ಟರು. ಮಾಡಿರಿ ಅದನ್ನು ಅಂದರು. ಹುಚ್ಚು ಹತ್ಬಿಡ್ತು. ಒಂದು 8 ಕತೆ ಮಾಡಿದೆ ಕನ್ನಡಕ್ಕೆ. ಕತೆ ಮಾಡಿದ ಮೇಲೆ ಅವರು ಒಂದು ಕೆಲಸ ಮಾಡಿರಿ, ಒಂದು ಲೆಕ್ಚರ್ ಕೊಟ್ಬಿಡಿ ಇದ್ರ ಮೇಲೆ. ಒಂದು 15 ಕತೆ ಬುದ್ಧನ ಕತೆ ಬರೆದಿದ್ದಿರಲ್ಲ, ಒಂದು ಲೆಕ್ಚರ್ ಕೊಟ್ಬಿಡಿ. ಬೇಡ ಸರ್, ಯಾರು ಕಡೆ ಇಲ್ಲ ರೀ, ಒಂದು 10-15 ಜನ ಇರ್ತಾರೆ, ಸಣ್ಣ ಗುಂಪು, ಮಾಡಿಬಿಡಿ ಅದನ್ನು ಅಂದರು. ಅವ್ರು ಹೇಳೋದು ನೋಡಿದ್ರೆ ತುಂಬ ಸುಲಭ ಅನಿಸ್ಬಿಡ್ತು ನನಗೆ. ಹ್ಞೂ ಅಂದ್ಬಿಟ್ಟೆ. ಬೆಳಗ್ಗೆ 9 ಗಂಟೆಗೆ ಆಟೋ ರಿಕ್ಷಾ ತೊಗೊಂಡು NR ಕಾಲನಿಗೆ ಹೋದ್ವಿ. ಬಸವನಗುಡಿ ಹೋದಾಗ ಅಲ್ಲಿ ಗೋಖಲೆ ಇನ್ಸ್ಟಿಟ್ಯೂಟಿಗೆ ಹೋದ್ವಿ. ಈಗ ನಂಗೆ ಇರಲಿಲ್ಲ, ಸಣ್ಣದಾಗಿತ್ತು ಅವಾಗ. ಹೋದರೆ ಕಟ್ಟೆ ಮೇಲೆ ಗುಂಡಪ್ಪನವ್ರು ಕೂತಿದ್ದಾರೆ. DV ಗುಂಡಪ್ಪನವ್ರು. ಎದೆ ಹೊಡೆದು ಹೋಯ್ತು ನನಗೆ. ಇವ್ರು ಇರ್ತಾರಾ ಅಂತ ಕೇಳಿದೆ. ಇರ್ತಾರೆ ಅಂದ್ರೆ ಏನ್ರಿ, ಅವರೇ ಅಧ್ಯಕ್ಷ ಅಲ್ವಾ ಕಾರ್ಯಕ್ರಮಕ್ಕೆ ಇವತ್ತು ಅಂದರು. ಸ್ವಲ್ಪ ಹೊತ್ತಿಗೆ ಮಾಸ್ತಿ ಬಂದರು, ಗೋಕಾಕರು ಬಂದರು, ವಿ ಸೀತಾರಾಮಯ್ಯ ಬಂದರು. ಒಬ್ಬೊಬ್ಬರು ಬಂದರೆ ಹೆದರಿಕೆ ನನಗೆ. ರಾಜರತ್ನಮ್ಮನ ಮೂಲೆ ಕರ್ಕೊಂಡು ಹೇಳಿದೆ, ನಾನು ಕೊಲ್ಲೋಕೆ ರಾಜಾನಗರ ಚೆನ್ನಾಗಿತ್ತಲ್ಲ ಸರ್, ಇಲ್ಲೇ ಕರ್ಕೊಂಬಂದ್ರಿ ಅಂತ ಕೇಳಿದೆ. ಅವ್ರು ಹೇಳಿದ ಮಾತು ಹೇಳಂಗಿಲ್ಲ. ಅದು ನಂಗೆ ಹೇಳಿದರು, ತಲೆ ಕೆಡಿಸ್ಕೋಬೇಡ್ರಿ ಮೇಷ್ಟ್ರೆ, ಏನೋ ಓದ್ಕೊಂಬಂದಿದ್ದೀರಿ ನೀವು ಹೇಳಬೇಕು ಅಂತ. ಮುಂದೆ ಕುಳಿತವರೆಲ್ಲ ಕತ್ತೆಗಳು ಅಂದ್ಕೊಂಡು ಹೇಳ್ತಾ ಇರಿ ಅಂದರು. ಅಂದ್ಕೊಳ್ಳೋಕ್ಕಾಗತ್ತೆ ಹಾಗೆ ಮುಂದೆ ಕಾಣಿಸೋದು ನೋಡಿದಾಗ. ಮೊದಲು ಒಂದು 5 ನಿಮಿಷ ಚಳಿ ಆಯಿತು. ಮಾತಾಡ್ಕೊಂಡು ಹೋದೆ. ಕತೆ ಬಂದ್ಮೇಲೆ ಚೆನ್ನಾಗಾಯಿತು, ಉಳ್ಕೊಂಡು ಹೋಗ್ಬಿಟ್ಟೆ. ಮುಗಿ ಹೊತ್ತಿಗೆ ಮತ್ತೆ ಚಳಿ ಶುರು ಆಯಿತು. ಒಂದು 30 ನಿಮಿಷ ಮಾತಾಡಿರ್ಬೇಕಷ್ಟೇ ನಾನು. ಮುಗಿದ ಮೇಲೆ ಹೆಂಗೆ ರಿಯಾಕ್ಷನ್ ಬರುತ್ತೋ ಗೊತ್ತಿಲ್ಲ. ಮಾಸ್ತಿ ಹೋಗಿ ಸುಮಾರು 80 ವರ್ಷ ಇರಬೇಕಷ್ಟೇ ಅವ್ರಿಗೆ. ಪುಟ್ಟು ನಡೆಯೋರು. ಬಂದು ಕೈ ಹಿಡ್ಕೊಂಡ್ರು. ಮೇಷ್ಟ್ರೆ, ನೀವು ಅಂಗುಲಿಮಾಲ ಕತೆ ಅಷ್ಟು ಚೆನ್ನಾಗಿದೆ ನೋಡ್ರಿ, ಅದು ಪಾಲಿಯಲ್ಲಿ ಕನ್ನಡದಲ್ಲಿ ಕೆಡಿಸ್ಬಿಟ್ಟಿದ್ದೀವಿ ನಾವು, ಅದನ್ನು ಬರ್ಕೊಟ್ರಿ, ನನಗೆ ಅದನ್ನು ಪಬ್ಲಿಷ್ ಮಾಡ್ತೀನಿ ಅಂದರು. ನನಗೆ ಆಕಾಶ ಮುಟ್ಟಿದಂಗೆ ಆಯಿತು. ಆಮೇಲೆ ಅರ್ಥ ಆದದ್ದು ನನಗೆ. ಅವಾಗ ಸ್ವಲ್ಪ ಕೋಡ್ ಬಂದುಬಿಡ್ತು ನನಗೆ ಮಾಸ್ತಿ ಹೇಳಿದ ಮೇಲೆ. ಗುಂಡಪ್ಪನವ್ರು ಬಂದು ಬೆನ್ ಮಾಡಿ ಭೇಷ್ ಅಂತ ಬೆನ್ ಒಂದು ಹೊಡೆದ್ರು. ಅಲ್ಲಿಗೆ ಎಂಟ್ರಿ ಆಯ್ತು ನಂದು. ಏನೇನು ಕುತೂಹಲದಿಂದ ಪ್ರಶ್ನೆಗಳು ಕೇಳ್ತಾ ಇದ್ರಿ? ನಿಮ್ಮ ಒಂದು ಆವತ್ತಿನ ಇದು ಏನು ಹಿರ್ಕೋಬೇಕು ಅವರಿಂದ ಅಂತ? ಅಲ್ಲ, ನನಗೆ ಅವ್ರು ಏನು ಹೇಳಿದ್ರು ವರನೇ. ಯಾಕಂದರೆ ಹಿಮಾಲಯ ಪಕ್ಕ ಕೂತಾಗ ಏನು ಕೇಳೋದು? ವನಸ್ಪತಿ ಇದೆ, ಹಿಮ ಇದೆ, ಪರ್ವತದ ವಿಸ್ತಾರ ಇದೆ, ಗಂಭೀರತೆ ಇದೆ. ಅವರು ಗುಂಡಪ್ಪನವ್ರು ಬೈದರೂ ಸಂತೋಷ, ಹೊಗಳಿದ್ರು ಸಂತೋಷ, ತಮಾಷೆ ಮಾಡಿದ್ರು ಸಂತೋಷ. ಅವ್ರು ಎಲ್ಲ ಪ್ರತಿ ಕ್ಷಣ ಬದುಕಿದವರಪ್ಪ ಅವರು. ಅದು ಕಲ್ತದ್ದು ಅವ್ರ ಕಡೆಯಿಂದ ನಾನು. ಇವರು ಯಾರೋ ಕ್ಷಣಗಳನ್ನು ವೇಸ್ಟ್ ಮಾಡಲಿಲ್ಲ, ವೇಸ್ಟ್ ಮಾಡಲೇ ಇಲ್ಲ. ದೇ ಎಂಜಾಯ್ಡ್ ಲೈಫ್ ಥ್ರೂ ಔಟ್. ಮತ್ತು ಅವ್ರ ಮನಸ್ಸಿಗೆ ಬರಲಾರ್ದನ್ನು ಯಾವುದೂ ಮಾಡಲಿಲ್ಲ, ಮನಸ್ಸಿಗೆ ಬಂದದ್ದನ್ನೇ ಮಾಡಿದರು. ಮ್ಯಾನಿಫೆಸ್ಟೇಷನ್ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಅಲ್ಲ, ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ ನಾವು. ಮ್ಯಾನಿಫೆಸ್ಟೇಷನ್ ಆಫ್ ಏನದು ವಿವೇಕಾನಂದ ಹೇಳ್ತಾರಲ್ಲ, ಎಜುಕೇಷನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ದ ಪರ್ಫೆಕ್ಷನ್ ಆಲ್ರೆಡಿ ಇನ್ ಮ್ಯಾನ್ ಅಂತ. ಎಜುಕೇಷನ್ ಈಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ದಿ ಪರ್ಫೆಕ್ಷನ್ ಆಲ್ರೆಡಿ ಇನ್ ಮ್ಯಾನ್. ಮನುಷ್ಯನಲ್ಲಿ ಪೂರ್ಣತೆ ಇದೆ, ಇದನ್ನು ಹೊರ ತೆಗಿಬೇಕಷ್ಟೇ, ಅದೇ ಎಜುಕೇಷನ್ ಅಂತ. ಅದು ವಿವೇಕಾನಂದ್ರ ಬೆಸ್ಟ್ ಸ್ಲೋಗನ್ ಅದು ಆಗಿರೋದು. ಹಾಗೆ ನಾನು ಕೂಡ ಮ್ಯಾನಿಫೆಸ್ಟೇಷನ್, ನಾನು ಏನು ಮಾಡಬೇಕು, ನಾನು ಸಾಧನೆ ಮಾಡಿದ್ದೇನೆ ಗೊತ್ತಾಗೋದು ಹೇಗೆ? ಈ ಕಲಾಂ ದೊಡ್ಡವರು ಅಂತ ಹೆಂಗೆ ಗೊತ್ತಾಗೋದು? ಅವ್ರು ಏನು ತೋರಿಸ್ತಾರೋ ನಡ್ಕೋತಾರೋ ಅದ್ರ ಮೇಲೆ ಗೊತ್ತಾಗಬೇಕು. ನನ್ನ ಪ್ರಕಾರ ಮಾತು ಭಾಷಣ ಯಾವುದು ಮೌಲ್ಯ ಅಲ್ಲ, ನಡವಳಿಕೆ ಮೌಲ್ಯ. ನಡಿಬೇಕು, ಹೇಳೋದೇ ಒಂದು ಮಾಡೋದೊಂದು ಆದರೆ ನಡೆಯಲ್ಲ. ಹಾಗೆ ನಡಿಬೇಕಾದ್ರೆ ನಿಮ್ಮಲ್ಲಿ ಖಚಿತತೆ ಇರಬೇಕಲ್ಲ, ಹೀಗೆ ಇರಬೇಕು ನಾನು ಅಂಥೇಳಿ ಒಪ್ಕೋಬೇಕಾಗುತ್ತೆ ಅದನ್ನು. ಮ್ಯಾನಿಫೆಸ್ಟೇಷನ್ ಈಸ್ ವಾಟ್ ಐ ಇಂಟರ್ನಲಿ ಫೀಲ್ ಆ್ಯಂಡ್ ಶೋ ಇಟ್ ಔಟ್ ಆ್ಯಂಡ್ ಲಿವ್ ಬೈ ಇಟ್. ಲಿವ್ ಬೈ ಇಟ್ ಅದೇ ಮುಖ್ಯ. ಲಿವ್ ಬೈ ಇಟ್. ಅಮೇಝಿಂಗ್ ಟು ಹ್ಯಾವ್ ಯು ಆ್ಯಂಡ್ ನಿಮ್ಮ ಥರದವ್ರು ಪ್ರತಿಯೊಂದು ಫ್ಯಾಮಿಲಿಯಲ್ಲೂ ಇರಬೇಕು. ಐ ಹೋಪ್ ನಮ್ಮೆಲ್ಲರ ಒಂದು ಆಸೆ ಫೈನಲಿ ಈಡೇರಿದೆ. ಅಂಟಿಲ್ ನೆಕ್ಸ್ಟ್ ಟೈಮ್, ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ, ಸೈನಿಂಗ್ ಔಟ್ ಆಫ್ lot of reflections and lot of learnings about how to look at life. Until next time, yes, I'm Rapid Rashmi signing out of Just Curious Kannada. Take care. Over la.